ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತಿನ ರೆಸಿಪಿ ರಾಗಿ ಹೆಸರುಕಾಳು ದೋಸೆ. ರಾಗಿ ದೋಸೆನ ಎಲ್ಲರೂ ಮಾಡ್ತೀವಿ. ಈ ರೀತಿ ಹೆಸರುಕಾಳು ಹಾಕಿ ರಾಗಿ ದೋಸೆ ಮಾಡೋದ್ರಿಂದ ಇನ್ನೂ ಪ್ರೋಟೀನ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ರಾಗಿ ತೊಗೊಂಡಿದ್ದೀನಿ, ಅರ್ಧ ಕಪ್ ಹೆಸರುಕಾಳು ತೊಗೊಂಡಿದ್ದೀನಿ, ನಂತರ 1/4 ಕಪ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಮೆಂತ್ಯಕಾಳು. ನೀರು ಹಾಕಿ ಚೆನ್ನಾಗಿ ತೊಳೆದು ನೀರು ತೆಗೆದುಬಿಡೋಣ. ಈ ರೀತಿ ದೋಸೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ನೀರು ಹಾಕಿ 4 ತಾಸು ನೆನೆಯಲು ಬಿಡೋಣ. ನಂತರ 1/4 ಕಪ್ ಅವಲಕ್ಕಿನ ನೆನೆಸಿಕೊಳ್ಳೋಣ. 4 ತಾಸಿನ ನಂತರ ಈ ರೀತಿ ರಾಗಿ, ಹೆಸರುಕಾಳು, ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯಕಾಳು ಚೆನ್ನಾಗಿ ನೆಂದಿವೆ. ಒಂದು ಮಿಕ್ಸರ್ ಜಾರ್ನಲ್ಲಿ ಎಲ್ಲವನ್ನು ಹಾಕಿ ನೀರು ಹಾಕಿ ಸಣ್ಣದಾಗಿ ರುಬ್ಬಿಕೊಳ್ಳೋಣ. ಮತ್ತು ಇದಕ್ಕೆ ನೀರು ಬೇಕಿದ್ದರೆ ನೋಡಿ ಹಾಕಿಕೊಳ್ಳೋಣ. ನಂತರ ಇದನ್ನು ಒಂದು ಪಾತ್ರೆಗೆ ತೆಗೆದು 8 ತಾಸಿನವರೆಗೆ ನೆನೆಯಲು ಬಿಡೋಣ. ಸಾಯಂಕಾಲ ನೆನೆಸಿ ರಾತ್ರಿ ರುಬ್ಬಿಟ್ರೆ ಬೆಳಗಿನವರೆಗೆ ಚೆನ್ನಾಗಿ ಹಿಟ್ಟು ನೆನೆದು ಈ ರೀತಿ ಉಬ್ಬಿ ಬಂದಿರುತ್ತೆ. ಈ ರೀತಿ ಹುದುಗಿದ ಆಹಾರ ಅಂದರೆ ಫರ್ಮೆಂಟೆಡ್ ಆಹಾರ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕಾದ ಹಂಚಿಗೆ ಈ ರೀತಿ ದೋಸೆ ಹಾಕೋಣ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬೇಯಲು ಬಿಡೋಣ. ಈ ರೀತಿ ದೋಸೆ ಮಾಡಿ ಚಟ್ನಿ, ಆಲೂಗಡ್ಡೆ ಪಲ್ಯ ಜೊತೆ ಸವಿಯಿರಿ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಹಿತಕರವಾಗಿರುತ್ತೆ. ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತಿರುವಾಗ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.